ಬಳ್ಳಾರಿಯ ಬ್ಯಾನರ್ ಗಲಾಟೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಜನವರಿ 1, 2026ರಂದು ನಡೆದಿರೋ ಅಂತ ಗಲಾಟೆ ಬಳ್ಳಾರಿಯ ಬ್ಯಾನರ್ ಗಲಾಟೆ. ವಾಲ್ಮೀಕಿ ಜಯಂತಿಗೋಸ್ಕರ ಅಳವಡಿಕೆ ಮಾಡಿದಂತ ಬ್ಯಾನರ್ ಕಿತ್ತಾಕಿ ಆದಂತ ಗಲಾಟೆ, ಒಬ್ಬ ಕಾರ್ಯಕರ್ತನ ಸಾವು. ಈ ಗಲಭೆಗೆ ಅಧಿಕಾರಿಗಳೇ ನೇರ ಕಾರಣ ಅಂತ ರೆಡ್ಡಿ ದೂರನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯ ASP ರವಿಕುಮಾರ್, DSP ಚಂದ್ರಕಾಂತ್ ನಂದಾರೆಡ್ಡಿ, ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಈಗ ದೂರನ್ನ ಕೊಟ್ಟಿದ್ದಾರೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ. ಸೊ ಈಗ ಜನಾರ್ದನ್ ರೆಡ್ಡಿ ಮಾಡ್ತಾ ಇರುವಂತ ಆರೋಪ ಏನು ಅಂದ್ರೆ ಇದಕ್ಕೆಲ್ಲ ಅಧಿಕಾರಿಗಳೇ ಕಾರಣ ಅಂತ. ಅವನಂತೂ ನಾನು ಬಿಡಲ್ಲ ನಾನು ಅಂತೇಳಿ ಬಂದು ಹೇಳ್ತಾನೆ. ಪಾಪ DK ಶಿವಕುಮಾರ್ ಅವರು ಶಾಂತಿ ಕಾಪಾಡೋದಕ್ಕೆ ಹೋಗಿದ್ರಂತೆ 5,000 ಜನಗಳನ್ನ ಹಾಕ್ಕೊಂಡು. ಅವ್ನು ಡೈರೆಕ್ಟಾಗಿ ಬಂದು ಮೀಡಿಯಾದಲ್ಲೇ ಓಪನ್ ಆಗಿ ಹೇಳಿದ್ದಲ್ಲ, ನಮ್ಮ ಮನೆ ಮುಂದೆನೇ ಅವನು SP ಸರ್ಕಲಿಂದ ಬರೋ ಟೈಮ್ನಲ್ಲಿ ನೇರವಾಗಿ ಹೇಳಿದ ಅವನು. ನಾನು ನಿನ್ನೆ 4,000-5,000 ಜನ ಇದ್ದಾರೆ ಅಂತೇಳಿ ಫಿಗರ್ ಸಮೇತ ಹೇಳಿದ ಅವನು. ಜೊತೆಗೆ ನನ್ನ ಮನೆ ಸುಟ್ಟಾಕಿ ಹೋಗ್ತೀನಿ ಅಂತೇಳಿ ಹೇಳಿದ. ಅವನ್ನ ಈ ಕ್ಷಣದವರೆಗೂ ಬಂಧನ ಮಾಡದೇ ಇದ್ದಾರೆ. ಇವಾಗ ಮತ್ತೆ ಕಡೆಕ್ ಪೊಲೀಸ್ ಅಧಿಕಾರಿಗಳು ಇನ್ನೊಬ್ಬ ಮಹಿಳಾ IPS ಅಧಿಕಾರಿ ಬಳ್ಳಾರಿ SP ಆಗಿ ಬಂದಿದ್ದಾರೆ, ಇನ್ನೊಬ್ಬ IG ಅನ್ನೋರು ಬಂದಿದ್ದಾರೆ, ಎಲ್ಲ ಕಡೆಕ್ ಅಧಿಕಾರಿಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅವ್ರು ಇನ್ನೂ ಚಾರ್ಜ್ ತೊಗೊಂಡು ಆಲ್ರೆಡಿ ನಮ್ಮ ಮನೆ ಹತ್ರ ಕೂಡ ಬಂದು ಘಟನೆ ನಡೆದಿರೋ ಪ್ಲೇಸಲ್ಲಿ ವಿಸಿಟು ಮಾಡ್ಕೊಂಡು ಹೋಗಿದ್ದಾರೆ ಅಂತ ಮೀಡಿಯಾದಲ್ಲಿ ನೋಡಿದೆ. ಮತ್ತು ನೋಡೋಣ ಇವತ್ತು ನಾಳೆ ಅವ್ರೇನು ಕ್ರಮ ಕೈಗೊಂಡು ಈ ಸತೀಶ್ ರೆಡ್ಡಿ, ಭರತ್ ರೆಡ್ಡಿನ ಬಂಧನ ಮಾಡ್ತಾರಾ ಇಲ್ಲ ಅನ್ನೋದನ್ನ ನಾವು ನೋಡೋಣ. ಬದಲು ಮಾಡೋದಿಲ್ಲ. ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ಇವರು FIR ತಗೊಳ್ಳೋದಕ್ಕೆ ರೆಡಿ ಇಲ್ಲ. ನಾನು ಹಿಂಬರಹ ನಾನು ತೊಗೊಂಡಿದ್ದೀನಿ. ನಾನು ಅದೃಷ್ಟವಶಾತ್ತು ಅವರು ನಾನು ಸ್ಟೇಷನ್ಗೆ ಬರ್ತೀನಿ ಅಂದರೆ ಬೇಡ, ಸ್ಥಿತಿ ಗಂಭೀರ ಇದೆ ಅಂತೇಳಿ ಮನೆಗೆ ಬಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ. ಅವರು ರಿಸೀವ್ಡ್ ಕಾಪಿ ತೊಗೊಂಡು ಕೊಟ್ಟಿದ್ದಾರೆ. FIR ಕೊಡಲಿಕ್ಕೆ ಆಗದೇನೆ ಆಲ್ರೆಡಿ ಆಗಿರೋ ಕಂಪ್ಲೇಂಟ್ಸಲ್ಲಿ ಆ ತನಿಖೆಯ ಮುಂದುವರೆದ ಭಾಗವಾಗಿ ಇದನ್ನು ನಾವು ತಗೊಳ್ತೀವಿ ಅಂತೇಳಿ ಅವರು ಒಂದು ಹಿಂಬರಹ ನನಗೆ ಬರೆದು ಕೊಟ್ಟಿದ್ದಾರೆ. ಆ ಹಿಂಬರಹದಲ್ಲಿ ಇದನ್ನು ನಾನು ಆ್ಯಕ್ಸೆಪ್ಟ್ ಮಾಡ್ತಾ ಇಲ್ಲ, ಕಾನೂನು ಬಾಹಿರ ನೀವು FIR ಮಾಡದೇ ಇರೋದನ್ನು ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಬರೆದು ಸೈನ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಇವಾಗ ಅದನ್ನು ನಾನು ತಗೊಂಡೋಗ್ಬಿಟ್ಟು ಪ್ರೈವೇಟ್ ಕಂಪ್ಲೇಂಟು ಕೋರ್ಟಲ್ಲಿ ನಾನು ಫೈಲ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ನಾಡಿದ್ದು 2 ದಿನಗಳು ಕೂಡ ಹೊಸ SP ಮತ್ತು IGಗಳೇನು ಬಂದಿದ್ದಾರೆ, ಎಲ್ಲ ಸಾಕ್ಷಿಗಳು ಅವ್ರ ಕಣ್ಮುಂದೆ ಇದೆ. ಅವರಿಬ್ಬರನ್ನ ಬಂಧನ ಮಾಡಿ ಜೈಲಿಗೆ ಹಾಕಿದರೆ ತನಿಖೆ ಅಟ್ಲೀಸ್ಟ್ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು ನಾವು ಭಾವಿಸ್ಬೋದು. ಇಲ್ಲದೆ ಒಂದು ಪಕ್ಷದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ನಾಯಕರುಗಳು ಹೋರಾಟ ಮಾಡೋ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಮಾಡೋಣ ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತು ನಾಳೆ ಇದರಲ್ಲಿ ನಾನೆಲ್ಲ ತಿಳ್ಕೊಂಡ್ಬಿಟ್ಟು ಮತ್ತೆ ಮೀಡಿಯಾಗೆ ನಮ್ಮ ಮುಂದಿನ ಹೋರಾಟದ ಬಗ್ಗೆ ನಾನು ಹೇಳ್ತೀನಿ. ಸ್ವಲ್ಪ ಸಹಕಾರ ನೀಡಿದ್ರು ಬೇರೆಯವರಿಗೆ ಅಂತ ಹೇಳಿ ಪೊಲೀಸರ ಮೇಲೆ ಆರೋಪ ಇದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಾನಂದ, ಗಾಲಿ ಜನಾರ್ದನ್ ರೆಡ್ಡಿ ಅವರ ಆರೋಪವನ್ನ ಕೇಳ್ತಾ ಇದ್ದೀವಿ ನಾವು ನೇರವಾಗಿ. ಮನೆಯನ್ನ ಸುಟ್ಟು ಹಾಕ್ತೀವಿ ಅಂತ ಹೇಳಿದ ಶಾಸಕನನ್ನ ಈಗಲೂ ಕೂಡ ಆರಾಮಾಗಿ ಓಡಾಡಕ್ಕೆ ಬಿಟ್ಟಿದ್ದಾರೆ. ಅವ್ರನ್ನ ಮೊದಲು ಬಂಧನ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದಿನಕ್ಕೊಂದು ಟ್ವಿಸ್ಟ್ ಪ್ರಕರಣದಲ್ಲಿ, ಗಲಭೆ ಪ್ರಕರಣದಲ್ಲಿ. ಶಿವಾನಂದ್, ಮಧುಸೂದನ್, ಮುಖ್ಯವಾಗಿ ಜನವರಿ 1ರಂದು ನಡೆದಂಥ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಿನಕ್ಕೊಂದು ತಿರುವು ಪಡ್ತಾ ಇದೆ. ಹೀಗಾಗಿ ನಾರಾ ಭರತ್ ರೆಡ್ಡಿ ಹಾಗೆ ಪೊಲೀಸ್ ಅಧಿಕಾರಿಗಳ ಮೇಲೆ ಈಗ ಕೋರ್ಟಲ್ಲಿ ಪ್ರೈವೇಟ್ ಕೇಸ್ ದಾಖಲು ಮಾಡಲು ಈಗ ಜನಾರ್ದನ್ ರೆಡ್ಡಿ ಮುಂದಾಗಿರುವಂಥದ್ದು. ಮುಖ್ಯವಾಗಿ ಜನವರಿ 1ರಂದು ಏನು ಗಲಭೆ ಪ್ರಕರಣ ನಡೆದಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಂಪಾಗಿ ಅಕ್ರಮವಾಗಿ ಬಂದು ನಮ್ಮ ಮನೆ ಮುಂದೆ ಜನ ಸೇರಿದ್ರು, ಜೊತೆಗೆ ಏಕಾಏಕಿ ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ರು. ಹೀಗಾಗಿ ಅವರನ್ನು ಈಗ ಈವರೆಗೂ ಕೂಡ ಬಂಧನ ಮಾಡಿಲ್ಲ. ಜೊತೆಗೆ ನಾವು ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ರು, ಈವರೆಗೂ ಕೂಡ ಆ ಒಂದು ಪ್ರಕರಣ ಕುರಿತಾಗಿ ತನಿಖೆಯನ್ನು ಕೈಗೊಳ್ತಾ ಇಲ್ಲ. ಜೊತೆಗೆ ಅದನ್ನು ಏನು ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಏನು ಕೇಸ್ ದಾಖಲು ಮಾಡಿದ್ರು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ FIR ಆಗಿಲ್ಲ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಈಗ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಮುಂದುವರೆದ ಭಾಗವಾಗಿ ಬಳ್ಳಾರಿ ASP ಆಗಿರ್ತಕ್ಕಂಥ ರವಿಕುಮಾರ್ ಮತ್ತು DYSP ಆಗಿರ್ತಕ್ಕಂಥ ಚಂದ್ರಕಾಂತ್ ನಂದರೆಡ್ಡಿ ಹಾಗೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರನ್ನು ಕೂಡಲೇ ಅವರ ಮೇಲೆ ಕ್ರಮಕ್ಕೆ ಆಗ್ರಹ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ದೂರನ್ನು ಕೂಡ ದಾಖಲು ಮಾಡಿದ್ರು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷ್ಯಗಳನ್ನು ಜನಾರ್ದನ್ ರೆಡ್ಡಿ ಅವರು ಖುದ್ದಾಗಿ ಆ ಒಂದು ದೂರನ್ನ ಪ್ರತಿಯಾಗಿ ಸಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆದರೆ ಈವರೆಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಕ್ರಮಕ್ಕೆ ಮುಂದಾಗಿಲ್ಲ, ಬದಲಾಗಿ ಒಂದು ಹಿಂಬರವನ್ನು ಪೊಲೀಸರು ಈಗ ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅದೇ ಮುಂದುವರೆದ ಭಾಗವಾಗಿ ಜನವರಿ 1ರಂದು ಅವರು ಏನು ಒಂದಷ್ಟು 2 ಕೇಸ್ಗಳನ್ನು ದಾಖಲು ಮಾಡಿದ್ರು. ಆ ಒಂದು ಪ್ರಕರಣದಲ್ಲಿ ಈ ಒಂದು ತನಿಖೆಯನ್ನು
ಮುಂದುವರಿಸ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿ ಬುರುಸ್ಪೇಟೆ ಪೊಲೀಸ್ ಠಾಣೆಯ ತನಿಖಾಧಿಕಾರಿ ಆಗಿರ್ತಕ್ಕಂಥ ಮಾಂತೇಶ್ ಅವರು ಅದು ಒಂದು ಹಿಂಬರವನ್ನು ಕಳಿಸಿದ್ದಾರೆ. ಹಾಗಾಗಿ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನ ಹೊರಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಗಲಭೆಗೆ ಮುಖ್ಯ ಕಾರಣ ಅಂದ್ರೆ ಅದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಅಕ್ರಮವಾಗಿ ಗುಂಪುಗಾರಿಕೆ ಸೇರ್ತಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮುಂಚಿತವಾಗಿ ಮಾಹಿತಿ ಇದ್ರೂ ಕೂಡ ಬಳ್ಳಾರಿ ASP ಆಗಿರ್ತಕ್ಕಂಥ ರವಿಕುಮಾರ್ ಅವರು ಅದನ್ನ ಮುಂಜಾಗ್ರತಾ ಕ್ರಮ ವಹಿಸಿ ತಡೆಯಲು ಮುಂದಾಗಲಿಲ್ಲ. ಜೊತೆಗೆ ಬಳ್ಳಾರಿ ನಗರದ DYSP ಆಗಿರ್ತಕ್ಕಂಥ ನಂದರೆಡ್ಡಿ ಅವರು ಏನಿದ್ದಾರೆ ಅವರು ಕೂಡ ಭರತ್ ರೆಡ್ಡಿ ಅವರ ಜೊತೆಗೆ ಬಂದಿದ್ದಾರೆ. ಜೊತೆಗೆ ಆ ಒಂದು ಘಟನೆಯಲ್ಲಿ ಅಂದ್ರೆ ದಾರಿ ಮಧ್ಯೆಯಲ್ಲೇ ಅವ್ರನ್ನ ತಡೆಗಟ್ಟಬಹುದಿತ್ತು. ಜೊತೆಗೆ ಈ ಒಂದು ಅನಾಹುತವನ್ನ ತಪ್ಪಿಸಬಹುದಾಗಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ದಿನಕ್ಕೊಂದು ಈಗ ಅದಕ್ಕೆ ಆ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಪ್ರಕರಣವನ್ನ ಅಂದ್ರೆ FIR ಅನ್ನ ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ನಾವು ಕಂಪ್ಲೇಂಟ್ ಅನ್ನ ಕೊಡೋದ್ರ ಜೊತೆಗೆ ಈಗ ಪ್ರೈವೇಟ್ ಕೇಸನ್ನು ದಾಖಲು ಮಾಡುವ ಮೂಲಕ ಅಧಿಕಾರಿಗಳ ಏನು ಸಂಬಂಧಪಟ್ಟಂತೆ ಈ ಘಟನೆಯಲ್ಲಿ ಏನು ಪ್ರಮುಖ ಆರೋಪಿಗಳಿದ್ದಾರೆ ಜೊತೆಗೆ ಪೊಲೀಸ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದೆ ಅವರ ಮೇಲೆ ಕೇಸನ್ನು ದಾಖಲಿಸ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಕೋರ್ಟ್ಗೆ ಮೊರೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಈಗ ದಟ್ಟ ಆಗಿರುವಂಥದ್ದು. ಮಧುಸೂದನ್.